ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಮ್ಮ ಅಣ್ಣನ ಬರ್ಡೇನ. ನನಗೆ ಚಿಕನ್ ಮಾಡೋಕ್ಕೆ ಬರೋಲ್ಲ, ಅದಕ್ಕೆ ಅವನೇ ಮಾಡ್ತಾಯಿದ್ದಾನೆ. ಸ್ಟವ್ ಕಚ್ಚಿ ಬಾಣಲಿಗೆ ಎಣ್ಣೆ ಬಿಟ್ಟು ಬೇಡ ಅಂದ್ರೂ ಅವನೇ ಮಾಡ್ತಿದ್ದಾನೆ. ನನಗೆ ಹೇಳ್ಕೊಡಕ್ಕೆ ಬಂದ, ನಾನು ಮಾಡಲ್ಲ ಅಂದೆ. ಅದಕ್ಕೆ ಅವನೇ ಮಾಡ್ತಿದ್ದಾನೆ. ಈರುಳ್ಳಿ ಹಾಕ್ತಾ ಹಾಗೆ ಕೈ ಆಡಿಸ್ತಾ ಇದ್ದಾನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಫ್ರೈ ಮಾಡ್ತಾಯಿದ್ದಾನೆ. ಇವತ್ತು ಅವನ ಬರ್ಡೇ, ಅದು ನನ್ನ ಬರ್ಡೇ ನಾನೇ ಮಾಡ್ತೀನಿ ಅಂತ ಹೇಳಿ ಚಿಕನ್ ಮಾಡ್ತಾ ಇದ್ದಾನೆ. ಚಿಕನ್ ಹಾಕ್ತಾ ಇವಾಗ ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದ. ಈಗ ಫ್ರೈ ಮಾಡ್ತಾ ಇದ್ದಾನೆ. ಇವತ್ತು ಅವನ ಬರ್ಡೇಗೆ ಅವನೇ ಎಲ್ಲ ರೆಸಿಪಿನ ತಯಾರಿಸ್ಕೊತಾ ಇದ್ದಾನೆ. ಟೊಮೊಟೊ ಎಲ್ಲ ಹಾಕಿ ಚಿಲ್ಲಿ ಪೇಸ್ಟ್ ಅವನೇ ರುಬ್ಕೊಂಡು ಅವನೇ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾನೆ. ನನ್ನ ಬರ್ಡೇ ನಾನೇ ಆಚರಿಸ್ಕೊತಾ ಇದ್ದೀನಿ ಅಂತ. ಅವನ ಬರ್ಡೇಗೆ ಅವನೇ ತಯಾರು ಮಾಡ್ಕೊಳ್ಳೋದು ಎಲ್ಲಾದರೂ ನೋಡಿದ್ದೀರಾ? ಅವನ ಬರ್ಡೇಗೆ ಅವನೇ ರೆಡಿ ಮಾಡ್ಕೊತಾ ಇದ್ದಾನೆ. ನಿಮ್ಮ ಮನೇಲೂ ಹೀಗೇನಾ? ನಿಮ್ಮ ಅಣ್ಣ ತಮ್ಮದಿರ ಬರ್ಡೇಗೆಲ್ಲನ ಈಗ ಕುದಿಸ್ತಾ ಇದ್ದಾನೆ. ಚಿಲ್ಲಿ ಪೌಡರು, ಗರಂ ಮಸಾಲ ಎಲ್ಲ ಒಂದೊಂದು ಸ್ಪೂನ್ ಹಾಕ್ತಾ ಇದ್ದಾನೆ. ಈಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ರೆಡಿ ಆಯಿತು ಅಂತ ಹೇಳ್ತಾನೆ. ಅವನ ಬರ್ಡೇಗೆ ಅವನೇ ರೆಡಿ ಮಾಡ್ಕೊಂಡು ಎಲ್ರಿಗೂ ಸರ್ಪ್ರೈಸ್ ಕೊಡ್ತಾ ಇದ್ದಾನೆ, ನಾನೇ ಮಾಡ್ತೀನಿ ಅಂತ ಹೇಳಿ. ಈಗ ರೆಡಿ ಮಾಡಿದ್ದಾನೆ ಎಲ್ಲ ಮಿಕ್ಸ್ ಮಾಡಿ. ಈಗ ಬೆಂದಿತ್ತೋ ಇಲ್ವೋ ಅಂತ ಅವನು ಮಾಡಿದ್ದು ಅವನೇ ಟೇಸ್ಟ್ ಮಾಡ್ಕೊಂಡು ಅವನ ಮೇಲೆ ಅವನೇ ಪ್ರಯೋಗ ಮಾಡ್ಕೊತಾ ಇದ್ದಾನೆ. ಎಲ್ಲಾದರೂ ನೋಡಿದ್ದೀರಾ? ಅವ್ರು ಮಾಡಿದ್ದು ಅಡುಗೆನ ಅವರೇ ಟೇಸ್ಟ್ ನೋಡೋದನ್ನು. ಅವ್ನು ಮಾಡಿ ಅವನೇ ಟೇಸ್ಟ್ ನೋಡ್ಕೊತಾ ಇದ್ದಾನೆ. ನೋಡಿ ಅಲ್ಲಿ ಹೆಂಗೆ ಆಡ್ತಿದ್ದಾನೆ. ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ಕೊಚ್ಕೊತಾವ. ಟೈಮ್ ಆಯಿತು ಅಂತ ಹೇಳಿದ್ರು ಕೇಳಲಿಲ್ಲ. ಆಗ ಬೇಗ ಬಂದು ಕೇಕ್ ತಂದು ಟೆರೆಸ್ ಮೇಲೆ ಹೋಗಿ ಕೇಕ್ ಎಲ್ಲ ಕಟ್ ಮಾಡಿದ್ವಿ. ಅವನಿಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಕೇಕೆಲ್ಲ ಕಟ್ ಮಾಡಿ 2 ಕೇಕ್ ತಂದಿದ್ವಿ. ಒಂದೇ ಸಾಕು ಅಂದ್ಬಿಟ್ಟು ಒಂದೇ ಕಟ್ ಮಾಡಿದ್ವಿ. ಅವನ ಬರ್ಡೇಗೆ ಅವನೇ ಎಕ್ಸೈಟ್ಮೆಂಟ್ ಆಗಿಬಿಟ್ಟು ಇದ್ದಾನೆ. ಬ್ಲಾಸ್ಟರ್ ತಂದ, ಯಾಕೋ ಬ್ಲಾಸ್ಟರ್ ಅದು ಇದೇ ಆಗಲಿಲ್ಲ, ಸುಮ್ಮನೆ ವೇಸ್ಟ್ ಆಯಿತು. ಅದಕ್ಕೆ ಹಂಗೆ ಸುರಿದ್ವಿ ಅವನ ತಲೆ ಮೇಲೆ.